ಮೊದಲಿಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಎಲ್ಲ ಕಡೆ ಚೆನ್ನಾಗಾಗ್ತದೆ, ಸೌತು ನಾರ್ತು ಎಲ್ಲ ಕಡೆ ಚೆನ್ನಾಗಾಗ್ತಿದೆ ಅಂತ ಅಪ್ರಿಷಿಯೇಷನ್ ಬಂತು. ನಾನು ಆಗಲೇ ನನ್ನ ಕಲೀಗ್ ಶಾರದಾ ಅವ್ರದ್ದು ಹೇಳಿದಾಗೆ ನಾನು ಸುದೀಪ್ ಸಾರಿ ಕೇಳಲ್ಲ, ನಿಮಗೆ ನೇರವಾಗಿ ಹೇಳ್ತೀನಿ. ಸಲ್ಮಾನ್ ಖಾನ್ಗೆ ಬಿಗ್ ಬಾಸ್ 18ಗೆ ಹತ್ತತ್ರ 350 ಕೋಟಿ ರೆಮ್ಯುನರೇಷನ್ ಸಿಕ್ಕಿದೆ ಅಂತ ಒಂದು ರೂಮರ್ಸ್ ಇದೆ. ಸೊ ನಿಮ್ಮ ಕನ್ನಡದಲ್ಲಿ ಸುದೀಪ್ ಸಾರ್ಗೆ ನಿಮ್ಮ ಕಂಪ್ನಿ ಅಥವಾ ನೀವು ಎಷ್ಟು ಸಂಭಾವನೆ ಕೊಟ್ಟಿದ್ದೀರಾ? ಥ್ಯಾಂಕ್ ಯು. Thank you for the question. Let me understand what the then I'll Actually, ಒಳ್ಳೆ ಕ್ವಶನ್. You just believe that there's only 354 crores. Yeah, see, you know, market news are more also. I hear in the Hindi market, people talk about 1,000 crores also. Yeah, they are so valuable. Wait. Let him talk in the mic. ಸರ್ ಎಕ್ಸಾಕ್ಟ್ಲಿ. ಬಟ್ ಅಲ್ಲಿನ ನೋಡುವಂಥ ವ್ಯೂವರ್ಸ್ ಆಗಿದ್ರು ಕೂಡ ಕನ್ನಡದಲ್ಲಿ, ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದಮೇಲೆ ಸುದೀಪ್ ಸರ್ದು ಇರುತ್ತೆ, ಹೊಟ್ಟೆವ ನಿಮ್ಮ ಕಂಪ್ನಿದು ಇರುತ್ತೆ, ವಯಕಮ್ ಅದು ಇರುತ್ತೆ. ಸೊ ನಾನು ಜನರಲಿ ನೀವು ಆಗಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಹೋಗ್ತಾ ಇದೆ ಅಂದಾಗ, ಸೊ ವಾಟ್ ಅಬೌಟ್ ಸಂಭಾವನೆ ಅಂದರೆ ರೆಮ್ಯುನೇಷನ್ ಎಷ್ಟು ಕೊಟ್ಟಿರ್ತೀರಾ ಅಂತ? ಅಂದರೆ 11. In short, he is telling, sir, ಪ್ರಶಾಂತ್ ನಾನು ಹೇಳ್ತೀನಿ ಬಿಡಿ. What is telling? What you are paying there is okay. But we Kannadigas want to see Sudeep sir being paid more. Exactly. Being my younger brother, today I understand the value of having a brother. I need better family like this. I need more people like this in my life who think good for me. ಶಾರದಾ ಇಷ್ಟು ಕನ್ಸರ್ನಲ್ಲಿ ಕೇಳಿಲ್ಲ, ಅವ್ರದ್ದು ಬೇರೆ ಲೆಕ್ಕಾಚಾರ ಆಯ್ತು. Sir, noted. Sir, request noted. Thank you for sharing.